ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆದರೆ ಸಮಸ್ಯೆ ಇಷ್ಟೊಂದು ಉಲ್ಬಣ ಆಗುತ್ತೆ ಅನ್ನುವಂಥ ಅಂದಾಜು ಇರಲಿಲ್ಲ ಅಂತ ಅನ್ಸುತ್ತೆ. ಪ್ರಯತ್ನ ಮಾಡಲಾಯಿತು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆಯುವ ನಿಟ್ಟಿನಲ್ಲಿ, ಆದರೆ ಅದಾಗಲಿಲ್ಲ. ಇದರ ಬೆನ್ನಿಗೆ ಈಗ ಕಾಂಗ್ರೆಸ್ಗೆ ಆತಂಕ ಸೃಷ್ಟಿಯಾಗಿದೆ. ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ತಲೆ ಕೆಡಿಸಿಕೊಂಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮುಂದುವರಿಸಿರುವ ಕ್ಷೇತ್ರದ ಫಲಿತಾಂಶ ಮತ್ತು ಅಲ್ಲಾಗ್ತಾ ಇರುವಂಥ ಬೆಳವಣಿಗೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅಲರ್ಟ್ ಆಗಿದ್ದಾರೆ. ಗೆಲ್ಲೇಬೇಕಾದಂಥ ಅನಿವಾರ್ಯತೆಗೆ ಕಾಂಗ್ರೆಸ್ ಸಿಲುಕಿದೆ. ಮುಸ್ಲಿಂ ಸಮುದಾಯ ಬಂಡಾಯ ಇದೆ. ಇವ್ರ ಯೋಚನೆ ಇದ್ದಿದ್ದು ಸಿಟ್ಟು ಬರುತ್ತೆ, ಸಮರ್ಥಿಗೆ ಟಿಕೆಟ್ ಕೊಟ್ಟರೆ ಆಕ್ರೋಶ ಪ್ರಕಟವಾಗುತ್ತೆ, ಆದರೆ ಟೈಮ್ ಇದೆ, ನಮಗೆ ನಾಮಿನೇಷನ್ ವಾಪಸ್ ಪಡಿಸೋದಕ್ಕೆ ಅವಕಾಶ ಇದೆ ಅಂತ ಭಾವಿಸಿದ್ರು. ಈ ಹಂತಕ್ಕೆ ಹೋಗುತ್ತೆ ಅಂತ ಕಾಂಗ್ರೆಸ್ ಯೋಚನೆ ಮಾಡಿರಲಿಲ್ಲ. ಮುಸ್ಲಿಂ ಅಭ್ಯರ್ಥಿಗಳು ಹಿಂದಕ್ಕೆ ಸರಿಯಬಹುದು ಅನ್ನುವಂಥ ಕಾಂಗ್ರೆಸ್ನ ಲೆಕ್ಕಾಚಾರ ಹುಸಿಯಾಗಿದೆ. ಇದರ ಬೆನ್ನಿಗೆ ಸಿಎಂ ಅಲರ್ಟ್ ಆಗಿದ್ದಾರೆ. ಸಂಪುಟ ಸಭೆಯ ಬಳಿಕ ಸಚಿವರುಗಳ ಜೊತೆಗೆ ಅವರು ಚರ್ಚೆ ಮಾಡಿದ್ದಾರೆ. ಹೇಗಾದರೂ ಮಾಡಿ ಎಲೆಕ್ಷನ್ ಗೆಲ್ಲೇಬೇಕು, ಪ್ರತಿಷ್ಠೆಯ ವಿಚಾರ ಇದು. ಮುಸ್ಲಿಂ ಮತಗಳು ವಿಭಜನೆಯಾಗಬಾರದು, ಅದಕ್ಕೆ ಪ್ಲಾನ್ ಮಾಡಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಸಚಿವರಿಗೂ ಕೂಡ ನಿರ್ದೇಶನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರೋದು. ಮುಸ್ಲಿಂ ನಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕು, ಮುಸ್ಲಿಂ ವೋಟ್ ಬ್ಯಾಂಕ್, ಅದು ಯಾವ ಕಾರಣಕ್ಕೂ ಡಿವೈಡ್ ಆಗಬಾರ್ದು, ವಿಭಜನೆ ಆಗಬಾರ್ದು. ಪ್ಲಾನ್ ಮಾಡಿ, ನೀವು ಮುಸ್ಲಿಂ ಬಂಡಾಯದ ಬಿಸಿ ತಟ್ಟದಂಗೆ ನೋಡ್ಕೊಳ್ಳಿ ಅಂತ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಸಕರಿಗೂ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.